ಕಲ್ಲು ಬೀಳಲಿ, ಒಳಗಡೆ ಎಲ್ಲ ಸಸತ್ರ ನೆಟ್ವರ್ಕ್ ಸಿಗಲ್ಲ. ಏನಾರು ಮಾತಾಡ್ಬೇಕು ಅಂದ್ರೆ ಹೊರಗಡೆ ಬಂದು ಸಾಯ್ಬೇಕು. ನನ್ನ ಗ್ರಾಚಾರನೇ ಸರಿ ಇಲ್ಲ. ಅತ್ಲಾಗ ಎಲ್ಲರೂ ದೇಶಾಂತರ ಹೊರಟೋಗೋಣ ಅನಿಸ್ತಾ ಇದೆ. ಇವಳಿಗೇನು ಬಂದದೆ ಅಂತ ಗನಾಗಿದ್ಲು. ಹಿಂದೆ ಮುಂದೆ ಎಲ್ಲ ನೋಡ್ಕೊ ಮಾತಾಡ್ಬೇಕು. ಅಕ್ಕಪಕ್ಕಂತೂ ಕಿವಿ ನಮ್ಮನೇಲೇ ಇರ್ತವೆ. ಅವು ಕಿವಿ ವಾಲ ಹೆಟ್ಟು ಹೋಗ್ಲಿ. ಅದಕ್ಕೇನು ಬಂದದೆ ಅಂತ ಆಗ್ಲಿಂದ ಫೋನ್ ಮಾಡ್ತಾ ಇದ್ದೀನಿ. ಫೋನ್ ಎತ್ತಕ್ಕೆ ಏನಾಗಿದೆ ಅಂತ ಏನಂತ ಸಾಯ್ಲಿ ನಾನಾರು. ಹಲೋ, ಏನ್ರಿ ಲಕ್ಷ್ಮಮ್ಮವ್ರೆ, ಹೆಂಗದ್ದೀರಾ? ಓ, ಫೋನ್ ಎತ್ತದೇನೆ ಪುಣ್ಯತ್ಗಿತ್ತಿ? ಪರವಾಗಿಲ್ಲ ಮಾರೈತಿ, ಹೆತ್ತು ತಾಯಿದೊಂದು ಫೋನ್ ಬರ್ತಾ ಇದೆ ಅಂತ ನೋಡಿ ಎತ್ತದೆಯಲ್ಲ, ಖುಷಿ ಆಯ್ತು. ಹೆಂಗದಿಯ ಕೇಳ್ದೆ ಅಲ್ಲ, ಜೀವ ಒಂದು ಅದೇ ನೋಡು. ಆ ಭಗವಂತ ಯಾವಾಗ ಒಪ್ಸ್ಕೊತಾನೆ ಅಂತ ಕಾಯ್ತಾ ಇದ್ದೀನಿ. ಒಪ್ಸ್ಕೊಂಡೇ ಇದ್ರೆ ನಾನೇ ಅತ್ಲಾಗ ಯಾವ್ದಾರು ಕೆರೆನ ಬಾವಿನ ನೋಡೋದ ಅಂತ ಜ್ಞಾನ ಮಾಡ್ತಾ ಇದ್ದೀನಿ. ಯಾಕೆ ಅಮ್ಮ, ಎಂತಕ್ಕೆ ಬೇಜಾರಲ್ಲಿ ಮಾತಾಡ್ತಾ ಇದೀಯಾ? ಓ, ನಾ ಯಾಕೆ ಬೇಜಾರಲ್ಲಿ ಮಾತಾಡ್ತಾ ಇದ್ದೀನಿ ಅನ್ನೋದು ನಿಂಗೆ ಗೊತ್ತಿಲ್ಲ ಅಲ್ಲ? ಗೊತ್ತಾಗೋದು ಬೇಡ ಬಿಡು. ನನ್ನ ಜೀವ ಹೋಗೋಕ್ಕೆ ಯಾರು ಫೋನ್ ಮಾಡ್ತಾರೆ, ನೀನು ಹೆಂಗೂ ಫೋನ್ ಎತ್ತಲ್ಲ ಮನ್ಸರದ. ಎಲ್ಲಾರು ಎತ್ತಿದ್ರೆ ನಿಂಗೆ ಪುರ್ಸೋತಿದ್ದು ಫೋನ್ ಎತ್ತಿದ್ರೆ ವಿಷಯ ತಿಳಿಸ್ತಾರೆ, ಬಂದು ಹೋಗತ್ತಾ. ನಿಮ್ಮನ್ನು ಹೆತ್ತಿದ ತಪ್ಪಿಗೆ ಇನ್ನೇನು ಮಾಡಬೇಕು ನಾನು? ಆ ಕಾಲದಿಂದ ಆ ಥರ ಸಿಟ್ಕು ಗಂಡಸು ಉರ್ಕುಲ್ ಗಂಡಸ ಜೊತೆ ಹೇಗಿ ಮಕ್ಳಿಗೆ ಸಾಕಿದ್ದು ಜುಗ್ಗು ತಂದಲೇ ಎಲ್ಲ ಮಾಡ್ಕೊ ಬಂದಿದ್ದ ಆ ಗಂಡಸು. ನಾನು ಹೊಟ್ಟಿಗೆ ನೆಟ್ಟಗೆ ತಿನ್ನಲ, ನಾನು ನೆಟ್ಟಗೊಂದು ಬಟ್ಟೆ ಹಾಕ್ಲ, ಕುಪ್ಸ ಹಾಕ್ಲ, ಎಲ್ಲ ಮಕ್ಳಿಗಂತ ಮಾಡಿದ್ದು. ಅವಾರು ಘನಾಗಿರಲಿ, ನೆಮ್ಮದಿಯಾಗಿರಲಿ ಅಂತ ಮಾಡಿ ಓದಿಸಿ ಬರ್ಸಿ ಕೆಲಸ ಕೊಡಿಸಿ ಎಲ್ಲ ಮಾಡಿ ಮದುವೆನೂ ಅಷ್ಟೆ ನಮಗೇನು ಇಷ್ಟ ಇರಲ್ಲ. ಇವನ್ನೇ ಆತೀನಿ, ನಂಗೆ ಇವನ್ ಬಿಟ್ರೆ ಇಲ್ಲ ಅಂತ ಕುಣ್ಕೊಂಡು ಆಗಿದ್ದು ನೋಡಿದ್ರೆ, ಅಯ್ಯೋ ಮಗಳೇನು ಆ ಥರ ಗರ್ತಿ ಥರ ಬದುಕು ಬಾಳ್ತದೆ ಅಂತ ಜ್ಞಾನ ಮಾಡಿದೆ. ನೋಡಿದ್ರೆ ಹೋಗ್ಲಿ ಬಿಡು, ನಿನ್ನ ಹತ್ರ ಹೇಳೇನು ಪ್ರಯೋಜನ? ನಿಮ್ಮಂಥವ್ನ ಹೆತ್ತಿ ಸಾಕ್ತೀವಲ್ಲ, ಕೆಟ್ಟ ಮಾತು ಎಲ್ಲ ರೀತಿ ಕೇಳಾತ. ಅಮ್ಮ ಎಂತ ಆತೆ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯೇ? ಏನೂ ಆಗ್ಲ ಕಣೆ ಪುಣ್ಯಾತ್ಕಿತ್ತಿ, ಏನೂ ಆಗ್ಲ. ಜೀವದಲ್ಲಿ ಒಂದು ಅದಿನಲ್ಲ, ಅತ್ಲಾಗ ಭಗವಂತ ಒಪ್ಸ್ಕೊಬಿಟ್ಟಿದ್ರೆ ಆಗ್ಲಿರಲ್ಲ. ನಿಮ್ಮವಿ ಹವ್ಯಾಸ ಎಲ್ಲ ನೋಡಿಕೊಂಡು ಬಾಯಿ ಬಂದಂಗೆ ಎಲ್ಲರ ಹತ್ರ ಮಾತು ಕೇಳ್ಕೊಂಡಿರೋ ಬದಲು ಅತ್ಲಾಗ ಒಂದೇ ಸಲ ಹೋತಿದ್ದೆ. ಅಮ್ಮ, ಯಾಕೆ ಇಷ್ಟು ಬೇಜಾರಲ್ಲಿ ಮಾತಾಡ್ತಾ ಇದೀಯಾ? ಯಾರೇನಂದ್ರೆ ಹೇಳು, ನನ್ನ ಹತ್ರ ಹೇಳು. ಅವ್ರು ಬಲಿ ಬಿಡಿಸ್ತಿದ್ರೆ ಯಾಕೆ? ಹೇಳ್ದೆ ಇನ್ನೇನು ಮಾಡ್ತಾರೆ? ನೀವು ಮಾಡೋ ಹವ್ಯಾಸಕ್ಕೆ ತಾಯಿ ಆದಳಿಗೆ ಅಲ್ಲ ನಾ ಎಲ್ಲ ಹೇಳೋದು. ಎಲ್ಲ ಗನಾಗಾದ್ರೆ ಯಾರು ತಂದೆ ತಾಯಿ ನೆನ್ಸಲ್ಲ. ಹಿಂಗಾದ್ರೆ ಎಲ್ಲರೂ ಹೇಳೋ ತಾಯಿಗೆ ಅಲ್ಲ. ಬಿಡು, ಬೇರೆಯವ್ರಿಗೇನು ದೂರದು. ನಮ್ಮವೇ ನೆಟ್ಟಗಿಲ್ದಿದ್ಮೇಲೆ ಬೇರೆಯವ್ರಿಗೇನು ಹೇಳೋದು ಹೇಳು? ಅವಳಾರೆ ಮೊದಲಿಂದನೂ ಪುಟಕ್ಕ ಅಂತಾರ ಉರ್ಕಲ್ ಸಿಟ್ಟಿನೋಳು ಅಪ್ಪನಂಗೆ ಇದ್ರೆ ಮಾತಾಡೋದು ಉರ್ಕಲ್ ಸಿಟ್ಟು ಅಂತ. ನಾನು ಸಣ್ಣ ಹುಡುಗಿ ಇವತ್ತೆಲ್ಲ ನಾಳೆ ಸರಿ ಆಗ್ತದೆ ಅಂತ ನಾನು ಸುಮ್ಮನೆ ಬಂದೆ. ನೀನು ಹಂಗಲ್ಲ ಗನ ಹುಡುಗಿ ಅಂದ್ಕೊಂಡಿದ್ದೆ. ನಿಂಗೇನು ದೊಡ್ಡರಾಗ ಬಂದದ್ದು ನಂಗಂತ ಗೊತ್ತಿಲ್ಲ. ಅಮ್ಮ, ಸುಮ್ಮನೆ ಸುತ್ತಿ ಬಳಸಿ ಮಾತಾಡಬೇಡ. ನಂಗೆ ಸುಮ್ಮನೆ ಸಿಟ್ಟತ್ತಿಸ್ಬೇಡ ನೋಡ. ಎಂತ ಆತು ಅಂತ ಹೇಳದಾರ ಹೇಳ. ಏನೂ ಆಗಿಲ್ಲ ಪುಣ್ಯತ್ಕಿತ್ತಿ, ನೀನು ಹೆತ್ತಿನಲ್ಲ, ಸಾಯಕ್ಕಿಂತ ಮುಂಚೆ ಒಂದ್ಸಲ ಮಾತಾಡೋಣ ಅಂತ ಮಾಡಿದೆ ಅಷ್ಟೆ. ಇನ್ನೇನು ಆಗ್ಲ, ಗನಾಗದೀನತ, ನೀನು ಚೆನ್ನಾಗಿರು. ಅಮ್ಮ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯಾ? ಹೇಳ ಅಮ್ಮ, ಎಂತ ಆತು ಅಂತ ನಿಂಗೆ ಗೊತ್ತಿಲ್ಲನೆ? ಮಾಡೋದೆಲ್ಲ ಮಾಡಿಕೊಂಡು ಈಗ ಎಂತ ಆತು ಅಂತ ಇಲ್ಲಿ ನನ್ನ ಹತ್ರನೇ ಹವ್ಯಾಸ ಮಾಡ್ತಾ ಇದೀಯ ಅಲ್ಲ? ನಿಂಗೇನೇ ಬಂದದೆ? ಬರಬಾರ್ದು ಏನು ರೋಗ ಬಂದದ್ದು ಹೇಳತ್ಲಾಗೆ? ನಿನ್ನೆ ಶಾಲಿನಿ ಅಕ್ಕ ಬಂದಿದ್ರು, ನೀನು ಮಾಡಿರೋ ಹವ್ಯಾಸ ಎಲ್ಲ ಹೇಳಿದ್ರು. ಒಂದು ವಾರದ ಮೇಲೆ ಆತಂತಲ್ಲ ಮನೆ ಬಿಟ್ಟು ಹೋಗಿ. ನಾನು ಫೋನ್ ಮಾಡ್ತಾನೆ ಅದೀನಿ, ನೀನು ಹಂಗಾರೆ ಫೋನ್ ಎತ್ತಲ್ಲಲ್ಲ. ನಾನು ಹಂಗಾರೆ ಏನೋ ಪಾಪ ಆಫೀಸ್ ಇದ್ರಲ್ಲಿ ಕೆಲಸನೇ ಏನೋ ಅನ್ಕೊಂಡು ನಾನು ಶರಣಂಗೆ ಮಾಡೋದು. ಆ ಹುಡುಗನ ಪಾಪ ಒಂಥರ ತೆಳ್ಳಗೆ ಮಾತಾಡ್ತಾನೆ ಬಿಟ್ರೆ ಎಂತ ಅಂತ ಬಾಯ್ ಬಿಟ್ಟು ಹೇಳಲ್ಲ. ನಿನ್ನೆ ಶಾಲಿನಿ ಅಕ್ಕ ಬಂದು ಹೋದ್ಮೇಲೆ ನಾನೇ ಫೋನ್ ಮಾಡಿದೆ. ನೋಡಿದ್ರೆ ಪಾಪ ಹುಡುಗ ಒಳಂಗೆ ಮಾಡ್ತಾನೆ. ಒಳಂಗೇನು ಒತ್ತಾನೆ ಏನೋ ನನ್ನ ಎದುರಿಗೆ ತೋರಿಸ್ಕೊಂಡ್ಲ. ಭಾರೀ ಬೇಜಾರು ಮಾಡ್ತಾ ಇದ್ದಾನೆ. ಅಲ್ಲ, ನಿಂಗೇನು ಬಂದದ್ದು ಹೇಳ? ಮನೆ ಬಿಟ್ಟು ಹೋದಂಗೆ ಹೋಗಿ ಅಂತಲೇ ಮನೆಗೆ ಹೋಗದೆ ಒಂದು ವಾರಗಟ್ಲೆ ಮೇಲಾಗ್ಯದಂತಲ್ಲ. ಏನು ಇನ್ನೂ ಸಣ್ಣ ಹುಡುಗಿ, ಕಾಲೇಜಿಗೆ ತಿರ್ಗೋ ಹುಡುಗಿ ಅಂದ್ಕೊಂಡೇನೆ? ಎಲ್ಲ ನಂದೇ ತಪ್ಪು. ಅವಾಗ ಕೆಲ್ಸಕ್ಕೆ ಹೋದಾಗ 6 ವಾರ ಹುಡುಗಿಯರ ಜೊತೆ ಸುತ್ತ ಬತ್ತಿದ್ಯಲ್ಲ,
ಅವಾಗಲೇ ಬಗ್ಸ್ ಬಡಿಬೇಕಿತ್ತು. ಅಲ್ಲ ಆಗಾರು ಬಿಡು, ಎಂತ ಮದುವೆ ಆಗಿಲ್ಲ, ಮನೆ ಮಠ ಅನ್ನೋದಿರಲ್ಲ, ತಿರುಗ್ತಿದ್ದೆ. ಈಗಲೇ ಏನು ತಿರುಗಿಸ್ತಾ ಇದ್ದಾನೆ ನಿಂಗೆ? ಅಲ್ಲ ಹಂಗೆ ತಿರುಗಬೇಕು ಅಂದರೆ ಗಂಡಿನ ಜೊತೆ ತಿರ್ಗೋಕ್ಕಾಗಲ್ಲನೇ. ಓಹೋ ಹೋ ಹೋ, ಫಿಟ್ಟಿಂಗ್ ಇಟ್ಟಾಗ್ಯದ. ಇಷ್ಟು ದಿನ ಫಿಟ್ಟಿಂಗ್ ಹಿಡ್ದಿಲ್ದಿದೆ ದೊಡ್ಡ ವಿಷಯ. ನಾನು ಅದೇ ಜ್ಞಾನ ಮಾಡಿದೆ. ಎಂತ ಅಂದೆ ಹೇಳ? ಗಂಡನ ಜೊತೆ ತಿರುಗಬೇಕು ಅಂದೆ ಅಲ್ಲ. ಗಂಡ ನನ್ನ ಜೊತೆ ತಿರುಗ್ತಿದ್ದಿದ್ರೆ ನಾನಾಗ ಬೇರೆ ಫ್ರೆಂಡ್ಸ್ ಜೊತೆ ಸುತ್ತಕ್ಕೆ ಹೋಗ್ತಿದ್ದೆ. ಏನಾಗಿದೆ ಬೆಳ್ಳಿ ನಿಂಗೆ? ಹಾಂ, ಏನು ಸಣ್ಣ ಹುಡುಗಿ ಅಂದ್ಕೊಂಡಿಯಾನೆ ನೀನು? ಯಾಕೆ ಹಿಂಗೆ ಹೊಟ್ಟೆ ಉರ್ಸ್ತಾ ಇದೆಯಾ ಹೇಳತ್ಲಾಗೆ? ಹೊಟ್ಟೆ ಉರ್ಸೋ ಬದಲು ಸ್ವಲ್ಪ ವಿಷನಾರು ಕೊಟ್ಟು ಬಿಡು, ತಿಂದು ಸಾಯ್ತೀನಿ. ನಿಮ್ಮನ್ನು ಹೆತ್ತಿದ ತಪ್ಪಿಗೆ ಅದಾರು ಒಂದು ಮಾಡಿಬಿಡು. ಅಮ್ಮ ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡಬೇಡ ಅಮ್ಮ. ನೀನು ಎಮೋಷ್ನಲಾಗಿ ಮಾತಾಡೋಕೆ ನೋಡಬೇಡ. ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕ. ಬರೀ ನೀನು ಬೈಯೋದಲ್ಲ. ಅಮ್ಮ ನಿಂಗೆ ನಾನು ಏನು ಅನ್ನೋದು ಅರ್ಥ ಆಗಲ್ಲ ಅಂದರೆ ಇನ್ಯಾರಿಗೋ ನಾನು ಹಿಂಗೆ ಅರ್ಥ ಆಗ್ತೀನಿ ಹೇಳ? ಆತ ಹೇಳ, ನಿಂಗೆ ಏನಾಗಿದೆ ಅಂತ ಹೇಳತ್ಲಾಗಿ. ಏನಾಗಿದೆ ಅಂದರೆ ಅಮ್ಮ, ನಂಗೆ ಚರಣನ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಇರೋಕ್ಕೆ ಆಗ್ತಿಲ್ಲ ಕಣಮ್ಮ. ಹೌದು, ನಾನೊಂದು 15 ದಿನ ಆಯಿತು ನನ್ನ ಫ್ರೆಂಡ್ ರೂಮಲ್ಲೇ ಇದ್ದೀನಿ. ಅವಳೀಗ ಆಫೀಸ್ಗೆ ಹೋಗಿದ್ದಾಳೆ. ಅವಳು ಒಬ್ಬಳೇ ಇದ್ಲು. ಈಗ ನಾನು ಅವಳು ಇಬ್ಬರು ಶೇರ್ ಮಾಡ್ಕೊಂಡಿದ್ದೀವಿ ರೂಮ್ನ. ಯಾಕೆ ಬೆಳ್ಳಿ, ನಿಂಗೇನು ಮನೆ ಅನ್ನೋದಿಲ್ಲನೇ? ಅಲ್ಲಿ ಯಾರೋ ಯಾರ್ದ ಜೊತೆನೂ ಇದ್ದೀನಿ ಅಂತೀಯಲ್ಲ. ಮನೇಲಿ ನನಗೆ ಮನೆ ಅಂತಲೇ ಫೀಲ್ ಆಗಲ್ಲ ಕಣಮ್ಮ. ನಂಗೆ ಇರೋಕ್ಕೆ ಇಷ್ಟ ಆಗಲ್ಲ. ನನ್ನ ಟೇಸ್ಟಿಗೆ ಅವ್ನು ಮ್ಯಾಚೇ ಆಗಲ್ಲ ಆಯಿತಾ. ಅವ್ನು ತುಂಬ ಬೋರಿಂಗ್ ಇದ್ದಾನೆ ಅಮ್ಮ. ನಾನು ಎಲ್ಲರೂ ಪಾರ್ಟಿಗೆ ಹೋಗೋಣ ಅಂದರೂ ಬರಲ್ಲ ಅಂತಾನೆ. ಆಮೇಲೆ ಎಲ್ಲರೂ ಪಬ್ಬಿಗೆ ಹೋಗೋಣ ಅಂದರೂ ಬರಲ್ಲ ಅಂತಾನೆ. ಟ್ರಿಪ್ಪಿಗೂ ಬರಲ್ಲ, ಎಲ್ಲಿಗೂ ಬರಲ್ಲ. ಬಂದರೂ ಒಳ್ಳೆ ಹಳ್ಳಿ ಹುಡುಗನ ಥರ ರೆಡಿಯಾಗಿ ಬರ್ತಾನಮ್ಮ. ನನ್ನ ಫ್ರೆಂಡ್ಸು ಅವ್ರ ಗಂಡಂದ್ರೆಲ್ಲ ಇರೋದು ನೋಡಿಬಿಟ್ರೆ ನಂಗೆ ಇವ್ನು ಎಲ್ಲಿ ಕರ್ಕೊಂಡು ಹೋಗಕ್ಕೆ ನನಗೆ ಒಂಥರ ಶೇಮ್ ಅನಿಸುತ್ತಾಯ್ತಾ. ನಂಗೆ ಅಡ್ಜಸ್ಟೇ ಆಗ್ತಿಲ್ಲ ಅವನ ಜೊತೆ. ನಂಗೆ ಅವ್ನು ನೋಡಿದ್ರೆ ಇಷ್ಟನೇ ಆಗ್ತಾ ಇಲ್ಲ, ಸಿಟ್ಟು ಬರ್ತಾ ಇದೆ. ನಂಗೆ ಇರೋಕ್ಕೆ ಆಗಲ್ಲ ಅಮ್ಮ ಅವನ ಜೊತೆ. ಇದಕ್ಕೆ ಎಂತ ಹೇಳಲಿ ನಾನು? ಏನು ಹೇಳಲಿ ಹೇಳ? ಅಲ್ಲ ಎಂತ ಆಗಿದೆ ಬೆಳ್ಳಿ ನಿಂಗೆ? ಅಲ್ಲ ಇನ್ನೂ ಎಂತ ಸುತ್ತಾಡ್ಕೊಂಡಿರ? ದೇವರೇ, ನನಗೇನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಲ್ಲ ಇಷ್ಟೆಲ್ಲ ಹೇಳೋಣ ನೀನು. ಅವನೇ ಬೇಕು ಅಂತ ಹಠ ಬಿದ್ದು ಮದುವೆ ಅದೆಯಲ್ಲ, ಆವಾಗೆಲ್ಲ ಇದೆಲ್ಲ ಯಾಕೆ ಜ್ಞಾನ ಮಾಡಲಾ? ಅವತ್ತು ಅವನು ಅದೇ ಥರ ಬಟ್ಟೆ ಹಾಕ್ತಿದ್ದಿದ್ದು, ಅದೇ ಥರ ಇರ್ತಿದ್ದಿದ್ದು. ಇವತ್ತೇನು ಅವ್ನು ಬದಲಾಗಿದ್ದಲ್ಲ, ಬದಲಾಗಿರೋದು ನೀನು. ಅವತ್ತು ಯಾಕೆ ನೀನು ಅದೆಲ್ಲ ಗುರುತಿಸ್ಲ ಹಂಗಾರೆ? ನನಗೆ ಶೋಕಿ ಮಾಡಿಕೊಂಡು ಬೀದಿ ಮೇಲೆ ತಿರ್ಗೋನೇ ಬೇಕು ಅಂತ ಹೇಳಬೇಕಿತ್ತು. ಹಾಂ, ಬೇಡ ಬೇಡ ಅಂತ ಊರು ಮನೇಲಿ ಎಲ್ಲರೂ ಹೇಳಿದ್ರಲ್ಲೇ. ಇಲ್ಲ ನಾವನ್ನೇ ಆಗೋದು ಅಂತ ಹಠ ಬಿದ್ದಾದಿಯಲ್ಲ, ಅವಾಗೆಲ್ಲಿ ಹೋಗಿತ್ತು ನಿನ್ನ ತಲೆ? ನಾನು ಎಂತ ಅಪ್ಪ, ಎಂತ ಕಷ್ಟ ಆಗಿದೆ, ಏನು ಕತೆ ಅಂತ ನಾನು ಜ್ಞಾನ ಮಾಡ್ತಾ ಇದ್ರೆ ನೀನು ಈ ಥರ ಹೇಳ್ತೀಯಲ್ಲ. ಯಾರು ನಗಾಡ್ತಾರೆ ಕಣೆ ಬೆಳ್ಳಿ. ಏನಾಗಿದೆ ಮಗನೇ ನಿಂಗೆ? ಬಂಗಾರದಂಗೆ ಜೀವನ ಮಾಡ್ಕೊ ಹೋಗ್ಬೋದಲ್ಲೇ. ಮೊದಲಿಗೆ ಹೌದು ಶಾಲಿನಿ ಅಕ್ಕ ಹೊರಟಾಟಕಿ ಮಾಡಿದ್ದು ಹೌದು. ಈಗ ಸುಮ್ಮನೆ ಹೇಳಬಾರ್ದು ಪಾಪ, ಅಷ್ಟು ಹೊಂದ್ಕೊಂಡು ಹೋಗ್ತಾರೆ, ಎಲ್ಲ ಮಾಡ್ತಾರೆ. ಇರೋದೊಬ್ಬನೇ ಮಗ, ಒತ್ಕಿನ ಅದ್ನ್ಯಾರ್ದೇನು ಕಾಟಿಲ್ಲ. ಮೈದ್ನಿಕ್ಳು ಭಾವದಿಕ್ಳು ಅವ್ರಿಗೆ ಆಸ್ತಿ ಹಂಚ್ಬೇಕು ಅನ್ನೋದೇನಿಲ್ಲ. ಇರೋ ಒಬ್ಬ ಮಗ ಗನಾಗೆಲ್ಲ ಮಾಡ್ಕೊಂಡು ಹೋಗ್ಬೋದು. ಹೋಗೋಕ್ಕೇನು ಎಲ್ಲ ಮಾಡಿಟ್ಟಾರೆ ರಮೇಶ್ ಅಣ್ಣನೇ. ಒಂಚೂರು ಮುಂದುವರ್ಸ್ಕೊ ಹೋಗ್ಬೋದು, ಗನಾಗಿ ಜೀವನ ಮಾಡ್ಬೋದಲ್ಲೇ ಮಗನೇ. ಎಂಥದೇ ಇದು? ಹಾಂ, ಯಾವೆಲ್ಲ 3 ದಿನ ಕಣೆ ಪಾರ್ಟಿ ಮೋಜು ಮಸ್ತಿ ಎಲ್ಲ 3 ದಿನ. ಅವಕ್ಕೆಲ್ಲ ಮರುಳಾಗಿ ಹಾಗೆಲ್ಲ ಜೀವನ ಹಾಳು ಮಾಡ್ಕೊಳಕ್ಕಾಗ್ತದಾನೆ? ಯಾರು ಗಂಡಿಗೆ ಬಟ್ಟೆ ಗನಾಗ ಹಾಕಲ್ಲ, ಅವನು ಸ್ಟೈಲಾಗಿಲ್ಲ, ಬೇರೆಯವ್ರ ಗಂಡಿಕ್ಳು ಹಾಗೆ ಅಂತ ಯಾರು ಹೇಳ್ತಾರನೆ? ಹಾಂ, ಏನಾಗ್ಯದ ಹೇಳಿ ನಿಂಗೆ? ಏನು ಸಣ್ಣ ಹುಡುಗಿನೇ ಬೆಳ್ಳಿ ನೀನು? ಅಮ್ಮ, ಎಲ್ಲರ ಮೆಂಟಾಲಿಟಿ ಒಂದೇ ಥರ ಇರಲ್ಲ ಅಮ್ಮ. ನಿಮ್ಮ ಕಾಲದಲ್ಲೆಲ್ಲ ಗಂಡ ಅಂದರೆ ದೇವರು ಅನ್ನೋ ಥರ ಇತ್ತು. ಈ ಕಾಲದಲ್ಲಿ ಹಂಗಲ್ಲ ಆತ. ಈ ಕಾಲದಲ್ಲೂ ಅದಾರೆ ಏನೋ ಗಂಡನೇ ದೇವರು ಅಂತ ಕಾಲು ತೊಳೆದು ನೀರು ಕುಡಿಯೋರು. ಆದರೆ ನಾನಂತೂ ಆ ಥರದೋಳಲ್ಲ ಆಯಿತಾ. ನನಗೂ ನನ್ನ ಲೈಫ್ ಅನ್ನೋದು ಇರುತ್ತಮ್ಮ. ನಾನು ಎಂಜಾಯ್ ಮಾಡಬೇಕು, ನಾನು ಆರಾಮಾಗಿರಬೇಕು ಪ್ಲೀಸ್. ನನಗಂತೂ ಅವನ ಜೊತೆ ಹೊಂದಾಣಿಕೆ ಆಗ್ತಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಇವಾಗ ಹೇಳಿದ್ದಾರೆ ಅವನಿಗೆ ಡಿವೋರ್ಸ್ ಮಾಡು ಅಂತ. ನಾನು ಅದೇ ಡಿವೋರ್ಸ್ ಮಾಡೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀನಿ ಅಷ್ಟೇ. ನಿಂಗೆ ನಾನೇ ಫೋನ್ ಮಾಡಿ ಹೇಳೋಣ ಅಂದ್ಕೊಂಡೆ, ನೀನೇ ಮಾಡಿದ್ದು ಒಳ್ಳೇದಾಯಿತು. ಅಯ್ಯೋ ಭೂತ್ರಯ್ಯ, ಎಂತ ಹೇಳಿದ್ದೇರೆ ಇದಕ್ಕೆ ನಾನು? ಏನಾಗಿದೆ ಬೆಳ್ಳಿ ನಿಂಗೆ? ಸೋಬಿನೇ ಮದುವೆ ಮುರಿಯೋದಂದ್ರೆ ಬೇಡ ನೋಡು ಬೆಳ್ಳಿ. ನಿನ್ಕೊ ಯಾರೇ ನಿನ್ನ ಜೀವನ ಹಾಳು ಮಾಡ್ಕೋತಾ ಇದೀಯಾ? ಬೇಡ ಹೇಳಿ ನೋಡು. ಆಮೇಲೆ ಅವು ಯಾವ ಫ್ರೆಂಡ್ಸು ಬರಲ್ಲ, ಯಾವ ಬರಲ್ಲ. ಹೇಳಿನ್ ನೋಡು. ಲಕ್ಷ್ಮಕ್ಕ, ಓಯ್ ಲಕ್ಷ್ಮಕ್ಕ, ಅದೀರಾ ಮನೇಲಿ? ಓ ಯಾರೋ ಬಂದರು.
ನಾನು ಒಂದು ಸಲ ಕೇಳಿದ್ರೆ ಆಮೇಲೆ ಊರು ತುಂಬ ಇರೋದು ಇಲ್ದಿದ್ದು ಸೇರಿಸ್ಕೊಂಡು ಒಪ್ಪಿಸ್ತಾರೆ. ಈಗ ಒಂದೊಂದು ರಾಮಾಯಣ ಆತಿರೋದೇ ಸಾಕು. ನಾನು ಹಿಂಗೆ ಆಮೇಲೆ ಮಾಡ್ತೀನಿ. ನಾ ಫೋನ್ ಮಾಡ್ದಾಗ ಫೋನ್ ಎತ್ತಲ ಅಂದರೆ ಮಾತ್ರ ನೋಡ್ತೀರೋ ನಾನು ಹೆಣಾನೇ ನೋಡ್ಬೇಕಾಗ್ತದ ನೀನು. ಥೂ ಅಮ್ಮ, ಯಾಕೆ ಹಿಂಗೆಲ್ಲ ಮಾತಾಡ್ತೀಯಾ? ಸರಿ, ಫೋನ್ ಎತ್ತುತ್ತೀನಿ.